Hello everyone. Today let us learn about adjective and its types. Let us know what an adjective is. An adjective is a word that describes or modifies a noun or pronoun. Adjective ಅಂತ ಹೇಳಿದ್ರೆ ಕನ್ನಡದಲ್ಲಿ ಗುಣವಾಚಕ ಅಂತ ಹೇಳ್ತೇವೆ. ಅಂದರೆ ಒಂದು ನೌನ್ ಅಥವಾ ಪ್ರನೌನ್ನ ಗುಣವನ್ನ ಹೇಳುವಂತಹ ಪದಕ್ಕೆ ವರ್ಣಿಸುವಂತಹ ಪದಕ್ಕೆ ಅಡ್ಜೆಕ್ಟಿವ್ ಅಂತ ಹೇಳ್ತಾರೆ. ಇಲ್ಲಿ ಎಕ್ಸಾಂಪಲ್ಸ್ ನೋಡಿ, ಸ್ಮಾರ್ಟ್ ಬಾಯ್ ಅಂತ ಇದೆ. ಇಲ್ಲಿ ಸ್ಮಾರ್ಟ್ ಅನ್ನೋದು ಅಡ್ಜೆಕ್ಟಿವ್, ಇದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಾಗೆ ಎ ಬ್ಯೂಟಿಫುಲ್ ರೋಸ್ ಅಂತ ಇದೆ. ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ಎ ಸ್ಮಾಲ್ ಹೌಸ್, ಇಲ್ಲಿ ಸ್ಮಾಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ, ಹೌಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಎ ನ್ಯೂ ಬ್ಯಾಗ್ ಅನ್ನುವಂತಹ ಒಂದು ಫ್ರೇಸ್ ಅಲ್ಲಿ ನ್ಯೂ ಅನ್ನೋದು ಏನ್ ಮಾಡ್ತಾ ಇದೆ, ಬ್ಯಾಗ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಇನ್ನು ಅಡ್ಜೆಕ್ಟಿವ್ ಅನ್ನೋದನ್ನ ಸಿಂಪಲ್ ಡೆಫಿನಿಷನ್, ತುಂಬಾ ಈಸಿಯಾಗಿ ಅರ್ಥ ಆಗೋದ ರೀತಿಯಲ್ಲಿ ನೋಡೋದಾದ್ರೆ, an adjective is a word that describes or gives more information about a noun or pronoun. ಹೆಚ್ಚಿನ ಮಾಹಿತಿ ಅಂತ, ಹೆಚ್ಚಿನ ಮಾಹಿತಿ ಅಂತಂದ್ರೆ ವರ್ಣಿಸುವಂತದ್ದು. ಈಗ ಶರ್ಟ್ ಅಂದ್ರೆ ರೆಡ್ ಶರ್ಟ್ ಅಂತ ಹೇಳೋದು, ಎಲಿಫೆಂಟ್ ಅಂದ್ರೆ ಬಿಗ್ ಎಲಿಫೆಂಟ್ ಅಂತ ಹೇಳೋದು. ಸೊ ಈ ತೆರನಾಗಿ ಬರುವಂತಹ ಪದಗಳಿಗೆ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೇವೆ. ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ, ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಡ್ರೆಸ್. ಇಲ್ಲಿ ಬ್ಯೂಟಿಫುಲ್ ಅನ್ನುವಂತಹ ಪದ ಏನಾಗಿದೆ, ಅಡ್ಜೆಕ್ಟಿವ್ ಆಗಿದೆ. ಸೊ ಹಿಯರ್ ಬ್ಯೂಟಿಫುಲ್ ಡಿಸ್ಕ್ರೈಬ್ಸ್ ದ ಡ್ರೆಸ್. ಆ ಡ್ರೆಸ್ ಹೇಗಿದೆ ಅನ್ನೋದನ್ನ ಬ್ಯೂಟಿಫುಲ್ ವರ್ಣಿಸುತ್ತೆ, ಹೇಳುತ್ತೆ. ಹಿ ಈಸ್ ಎ ಕ್ಲೆವರ್ ಬಾಯ್, ಅವನು ಜಾಣ ಹುಡುಗ. ಈ ಕ್ಲೆವರ್ ಅನ್ನುವಂಥದ್ದು ಏನ್ ಮಾಡುತ್ತೆ, ಹುಡುಗ ಅನ್ನುವ ನೌನ್ ಬಗ್ಗೆ ಹೇಳ್ತಾ ಇದೆ. ಕ್ಲೆವರ್ ಡಿಸ್ಕ್ರೈಬ್ಸ್ ದ ಬಾಯ್. ಹಾಗೆ ಮೂರನೇ ಎಕ್ಸಾಂಪಲ್ ನೋಡಿ, ಐ ಹ್ಯಾವ್ 3 ಬುಕ್ಸ್. 3 ಬುಕ್ಸ್, ಈ 3 ಅನ್ನೋದು ಏನ್ ಮಾಡ್ತಾ ಇದೆ, ಬುಕ್ಸ್ ಎಷ್ಟಿದೆ ಅನ್ನೋದನ್ನ ಹೇಳ್ತಾ ಇದೆ. 3 ಟೆಲ್ಸ್ ಅಸ್ ದ ನಂಬರ್ ಆಫ್ ಬುಕ್ಸ್, ಪುಸ್ತಕಗಳ ಸಂಖ್ಯೆಯನ್ನ ಹೇಳ್ತಾ ಇದೆ. ದಿಸ್ ಈಸ್ ಅ ಲಾರ್ಜ್ ಹೌಸ್. ಲಾಸ್ಟ್ ಒನ್ ನೋಡಿ, ದಿಸ್ ಈಸ್ ಅ ಲಾರ್ಜ್ ಹೌಸ್ ಅಂದ್ರೆ ದೊಡ್ಡದಾದ ಮನೆ. ಮನೆ ಹೇಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಎ ಲಾರ್ಜ್ ಹೌಸ್. ಸೊ ಹೀಗೆ ಒಂದು ಪ್ರಿಪೋಸಿಷನ್ ಒಂದು ನೌನನ್ನ ಅಥವಾ ಒಂದು ಪ್ರನೌನನ್ನ ಹೊಗಳುವಂತಹ ಕೆಲಸ, ವರ್ಣಿಸುವಂತಹ ಕೆಲಸವನ್ನ ಮಾಡುತ್ತೆ. ಇದರಲ್ಲಿ ಪ್ರೆಡಿಕೇಟಿವ್ ಅಡ್ಜೆಕ್ಟಿವ್ ಅಂತ ಬರುತ್ತೆ. ಪ್ರೆಡಿಕೇಟಿವ್ ಅಡ್ಜೆಕ್ಟಿವ್ ಅಂದ್ರೆ ಏನು? A predicative adjective is an adjective that comes after a linking verb and it describes or gives more information about the subject. Predicative subject ಅಂದ್ರೆ ಮತ್ತೇನಲ್ಲ, ಇಲ್ಲಿ ನೋಡಿ ಈಸ್ ಅಂತ ಇದೆ. ಈಸ್ ನ ನಂತರ ಬಳಕೆಯಾಗಿದೆ ನೋಡಿ, ಯಾವುದು, ಹ್ಯಾಪಿ ಅನ್ನುವಂತಹ ಪದ, ಇದು ಅಡ್ಜೆಕ್ಟಿವ್. ಸೊ ಇದು ವರ್ಬ್ ನ ನಂತರ ಬಳಕೆ ಆಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಹಿಂದೆ ಇರುವಂತಹ ಒಂದು ಪದವನ್ನ ಡಿಸ್ಕ್ರೈಬ್ ಮಾಡುತ್ತೆ. ದ ಗರ್ಲ್ ಈಸ್ ಹ್ಯಾಪಿ, ಹುಡುಗಿ ಸಂತೋಷವಾಗಿದ್ದಾಳೆ. ಹುಡುಗಿ ಹೇಗಿದ್ದಾಳೆ, ಹುಡುಗಿ ಸಂತೋಷವಾಗಿದ್ದಾಳೆ. ಸೊ ಈ ತೆರನಾಗಿ ವರ್ಬ್ನ ನಂತರ ಬಳಕೆಯಾಗುವಂತಹ ಅಡ್ಜೆಕ್ಟಿವ್ಗಳು ಸೊ ಹಿಂದೆ ಇರುವಂತಹ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ರೆ, ವರ್ಬ್ನ ನಂತರ ಬಳಕೆಯಾಗಿ ಹಿಂದೆ ಇರುವಂತಹ ನೌನ್ ಅಥವಾ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ರೆ, ಈಗ ದ ಗರ್ಲ್ ಬದಲಾಗಿ ಶಿ ಈಸ್ ಹ್ಯಾಪಿ ಅಂತ ಆಗಿದ್ರೆ ಫಸ್ಟ್ ಎಕ್ಸಾಂಪಲ್, ಶಿ ಅನ್ನೋದು ಪ್ರನೌನ್ ಆಗಿರ್ತಾ ಇತ್ತು ಅಲ್ವಾ. ಮೂರನೇ ಎಕ್ಸಾಂಪಲ್ ನೋಡೋಣ. ದ ಸೂಪ್ ಟೇಸ್ಟ್ಸ್ ಡಿಲಿಷಿಯಸ್. ಡಿಲಿಷಿಯಸ್ ಅಂದ್ರೆ ತುಂಬಾ ರುಚಿಯಾಗಿದೆ ಅಂತ, ಇದು ಟೇಸ್ಟ್ ಅನ್ನುವಂತಹ ವರ್ಬ್ನ ನಂತರ ಬಳಕೆಯಾಗಿದೆ. ಹಿ ಬಿಕೇಮ್ ಆಂಗ್ರಿ, ಇಲ್ಲಿ ಆಂಗ್ರಿ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ, ಇದು ಹಿಂದೆ ಇರುವಂತಹ ಪ್ರನೌನ್ ಕುರಿತಾಗಿ ಹೇಳ್ತಾ ಇದೆ. ದ ಸ್ಕೈ ಲುಕ್ಸ್ ಕ್ಲಿಯರ್. ಹೌ ದ ಸ್ಕೈ ಲುಕ್ಸ್ ಅಂತ ಕೇಳಿದ್ರೆ ಇಟ್ ಲುಕ್ಸ್ ಕ್ಲಿಯರ್. ಈ ಕ್ಲಿಯರ್ ಅನ್ನುವ ಅಡ್ಜೆಕ್ಟಿವ್ ಸ್ಕೈ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ರಿಮೆಂಬರ್, ಪ್ರೆಡಿಕ್ಟಿವ್ ಅಡ್ಜೆಕ್ಟಿವ್ಸ್ come after linking verbs such as is, are, was, were, be, become, look, feel, seem, taste, etc. ಅಂದ್ರೆ ಈ ವರ್ಬ್ನ ನಂತರ ಬಳಕೆಯಾಗಿ ಅದು
ಒಂದು ನೌನನ್ನ ಅಥವಾ ಪ್ರನೌನನ್ನ ಡಿಸ್ಕ್ರೈಬ್ ಮಾಡುವಂತಹ ವರ್ಣಿಸುವಂತಹ ಪದ ಆಗಿರುತ್ತೆ. ಅದಕ್ಕೆ ಏನ್ ಹೇಳ್ತಾರೆ? ಪ್ರೆಡಿಕೇಟಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ an attributive adjective is an adjective that comes before a noun and directly describes the noun. ಇದು ಒಂದು ನೌನ್ನ ಜೊತೆನೇ ಬಳಕೆಯಾಗುತ್ತೆ. ಹೇಗೆ ನೋಡಿ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡಿ, ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಡ್ರೆಸ್ ಅಂತ ಇದೆ. ಸೊ ಬ್ಯೂಟಿಫುಲ್ ಅನ್ನೋ ಅಡ್ಜೆಕ್ಟಿವ್ ನಂತರನೇ ಮುಂದೆ ಏನಿದೆ? ನೌನ್ ಇದೆ. ಆ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅದೇ ಸೇಮ್ ಎಕ್ಸಾಂಪಲ್ ನೋಡಿ, ಕ್ಲೆವರ್ ಬಾಯ್. ಈ ಕ್ಲೆವರ್ ಅನ್ನುವಂತಹ ಪದ ಏನ್ ಮಾಡ್ತಾ ಇದೆ? ಅದ್ರ ಮುಂದೆನೆ ಇರುವಂತಹ ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಐ ಬಾಟ್ ಎ ನ್ಯೂ ಬುಕ್. ಸೊ ಇಲ್ಲಿ ನ್ಯೂ ಅನ್ನುವಂತಹ ಅಡ್ಜೆಕ್ಟಿವ್ ಏನ್ ಮಾಡ್ತಾ ಇದೆ? ಬುಕ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಇನ್ನು ಲಾರ್ಜ್ ಹೌಸ್, ಈ ಫ್ರೇಸ್ ಅಲ್ಲಿ ನೋಡಿ, ಲಾರ್ಜ್ ಅನ್ನೋದು ಏನ್ ಮಾಡ್ತಾ ಇದೆ? ಹೌಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಲಾಸ್ಟ್ ಒನ್ ನೋಡಿ, ವಿ ಸಾ ಎ ಟಾಲ್ ಟ್ರೀ ಅಂತ ಇದೆ. ಈ ಟಾಲ್ ಅನ್ನುವಂತ ಅಡ್ಜೆಕ್ಟಿವ್ ಏನ್ ಮಾಡ್ತಾ ಇದೆ? ಟ್ರೀ ಅನ್ನೋ ಪದವನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಹೀಗೆ ಅದರ ಮುಂದೆನೆ ಇರುವಂತಹ ನೆಕ್ಸ್ಟ್ ವರ್ಡ್ ಅನ್ನೇ ಅದು ನೌನ್ ಆಗಿರುತ್ತೆ. ಅದನ್ನ ಡಿಸ್ಕ್ರೈಬ್ ಮಾಡುವಂತಹ ಪದನೇ ಏನಾಗಿರುತ್ತೆ? ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಆಗಿರುತ್ತೆ. ರಿಮೆಂಬರ್, ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಕಮ್ ಬಿಫೋರ್ ದ ನೌನ್. ಅವುಗಳು ನೌನ್ಗಿಂತ ಮೊದಲು ಬಳಕೆಯಾಗ್ತವೆ. ದೇ ಡಿಸ್ಕ್ರೈಬ್, ಅವುಗಳು ವರ್ಣಿಸುವಂತಹ ನೌನ್ನ ಮೊದಲು ಬಳಕೆಯಾಗ್ತವೆ. ದೇ ಟೆಲ್ ಅಸ್ ವಾಟ್ ಕೈಂಡ್, ವಿಚ್ ಒನ್ ಅಂಡ್ ಹೌ ಮೆನಿ. ಸೊ ಹೇಗಿದ್ದಾರೆ, ಎಂಥವರಿದ್ದಾರೆ, ಎಷ್ಟಿದಾವೆ ಅನ್ನೋದನ್ನ ಹೇಳುವಂತಹ ಒಂದು ಅಡ್ಜೆಕ್ಟಿವ್ ಆಗಿರುತ್ತೆ. ಈಗ ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ಸ್ ಅನ್ನ ನೋಡೋಣ. ಮೊದಲನೇದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಕ್ವಾಲಿಟಿ. ಕ್ವಾಲಿಟಿ ಅಂದ್ರೆ ಗುಣವನ್ನ ಹೇಳುವಂತಹ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಡಿಸ್ಕ್ರೈಬ್, ಅಲ್ಲಿ ಸಿಂಗ್ಯುಲರ್ ಆಗಿ ತಗೊಂಡಾಗ ಡಿಸ್ಕ್ರೈಬ್ಸ್ ಅಂತ ಆಗುತ್ತೆ. ಡಿಸ್ಕ್ರೈಬ್ಸ್ ದ ಕ್ವಾಲಿಟಿ ಆರ್ ಸ್ಟೇಟ್ ಆಫ್ ಎ ನೌನ್. ಒಂದು ನಾಮಪದದ ಗುಣವನ್ನ ಅಥವಾ ಸ್ಥಿತಿಯನ್ನ ಹೇಳುವಂತಹ ಅಡ್ಜೆಕ್ಟಿವ್ಗೆ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂತ ಹೇಳ್ತಾರೆ, ಅಥವಾ ಕ್ವಾಲಿಟೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಕೂಡ ಹೇಳ್ತಾರೆ. ಎಕ್ಸಾಂಪಲ್, ಬ್ಯೂಟಿಫುಲ್, ಟಾಲ್, ಹಾನೆಸ್ಟ್, ರೆಡ್. ಇವುಗಳನ್ನ ವಾಕ್ಯದ ರೂಪದಲ್ಲಿ ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ, ಶಿ ವೋರ್ ಎ ಬ್ಯೂಟಿಫುಲ್ ಡ್ರೆಸ್. ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಏನ್ ಮಾಡ್ತಾ ಇದೆ? ಡ್ರೆಸ್ ಹೇಗಿದೆ ಅನ್ನೋದನ್ನ, ಅದರ ಕ್ವಾಲಿಟಿಯನ್ನ ಹೇಳ್ತಾ ಇದೆ. ಹಾಗೆ ದಾವಣಗೆರೆ ಈಸ್ ಆನ್ ಇಂಡಸ್ಟ್ರಿಯಲ್ ಏರಿಯಾ. ಸೊ ಆ ಏರಿಯಾ ಹೇಗಿದೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಾಗೆ ಜಾನ್ ಈಸ್ ಅ ವೆಲ್ದಿ ಪರ್ಸನ್. ಇಲ್ಲಿ ವೆಲ್ದಿ ಅನ್ನುವಂಥದ್ದು ಸೊ ಜಾನ್ ನ ಗುಣವನ್ನ ಹೇಳ್ತಾ ಇದೆ. ಗುಣ ಮೀನ್ಸ್ ರಿಚ್ನೆಸ್ ಅಂತ. ಓಕೆ, ಹೀಗೆ ಒಂದು ಕ್ವಾಲಿಟಿಯನ್ನ ಹೇಳುವಂತಹ ಅಡ್ಜೆಕ್ಟಿವ್ಗೆ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂತ ಹೇಳ್ತಾರೆ. ಎರಡನೇದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಅಥವಾ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತಾರೆ. ಪ್ರಮಾಣವನ್ನ ಹೇಳುವಂತಹ ಅಡ್ಜೆಕ್ಟಿವ್ಗಳು. ಒಂದು ನೌನು ಪ್ರಮಾಣವನ್ನ, ಒಂದು ನೌನ್ನ ಪ್ರಮಾಣವನ್ನ ಹೇಳುವಂತದ್ದು ಏನಾಗಿರುತ್ತೆ? ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಆಗಿರುತ್ತೆ. ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಇಂಡಿಕೇಟ್ಸ್ ದ ಕ್ವಾಂಟಿಟಿ ಆರ್ ಅಮೌಂಟ್ ಆಫ್ ಸಮಥಿಂಗ್ ಆರ್ ನೌನ್. ಒಂದು ನಾಮಪದ ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಪ್ರಮಾಣವನ್ನ ಹೇಳೋದಕ್ಕೆ, ಮೊತ್ತವನ್ನ ಹೇಳೋದಕ್ಕೆ ಈ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಬಳಕೆ ಆಗುತ್ತೆ. ಉದಾಹರಣೆ ನೋಡೋಣ. ಸಮ್, ಲಿಟಲ್, ಮಚ್, ಎನಫ್, ನೋ, ಎನಿ, ಹೋಲ್. ಇವುಗಳನ್ನ ವಾಕ್ಯದಲ್ಲಿ ನೋಡಿದಾಗ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ದೇರ್ ಈಸ್ ಎ ಲಿಟಲ್ ವಾಟರ್ ಲೆಫ್ಟ್ ಅಂದ್ರೆ ಲಿಟಲ್ ವಾಟರ್. ಇಲ್ಲಿ ಇರುವಂತಹ ಈ ಲಿಟಲ್ ಅಂದ್ರೆ ಸ್ವಲ್ಪ ನೀರಿದೆ ಅಲ್ವಾ? ಪ್ರಮಾಣವನ್ನ, ಯಾಕಂದ್ರೆ ನೀರನ್ನ ನಂಬರ್ ಅಲ್ಲಿ ಹೇಳಕ್ಕೆ ಆಗಲ್ಲ, ಹಾಗಾಗಿ ಪ್ರಮಾಣದಲ್ಲಿ ಹೇಳಬೇಕು. ಮೈ ಫಾದರ್ ಅರ್ನ್ಡ್ ಇನಫ್ ಮನಿ. ನನ್ನ ತಂದೆ ಸಾಕಷ್ಟು ಹಣವನ್ನ ಗಳಿಸಿದ್ದಾರೆ. ಸಾಕಷ್ಟು ಅನ್ನುವಂಥದ್ದು ಪ್ರಮಾಣವನ್ನ ಹೇಳುತ್ತೆ. ಓಕೆ, ಮನಿ ಕೆನಾಟ್ ಬಿ ಕೌಂಟೆಡ್ ಡೈರೆಕ್ಟ್ಲಿ
ಹಣವನ್ನ ನೇರವಾಗಿ ಎಣಿಸಕ್ಕಾಗಲ್ಲ. ಹಣವನ್ನ ರೂಪಾಯಿಯಲ್ಲಿ, ಪೌಂಡ್ಸ್ ಅಲ್ಲಿ, ಡಾಲರ್ಸ್ ಅಲ್ಲಿ ಎಣಿಸ್ಬೋದು. ನನ್ನ ಹತ್ರ 20 ಹಣ ಇದೆ ಅಂತ ನಾವು ಹೇಳಲ್ಲ. ಸ್ವಲ್ಪ ಹಣ ಇದೆ, ತುಂಬಾ ಹಣ ಇದೆ, ಹೀಗೆ ನಾವು ಹೇಳ್ತೇವೆ. ಹಿ ಶೋಡ್ ಮಚ್ ಕರೇಜ್. ಮಚ್ ಅಂದ್ರೆ ಹೆಚ್ಚು ಅಂತ. ಹೆಚ್ಚು ಧೈರ್ಯವನ್ನ ಅವನು ಯುದ್ಧದಲ್ಲಿ ತೋರಿಸಿದ ಅಂತ ಹೇಳುವಂಥದ್ದು. ಸೊ ಹೀಗೆ ಪ್ರಮಾಣವನ್ನ ಹೇಳುವಂತಹ ಒಂದು ಎಡ್ಜೆಕ್ಟಿವ್ಗೆ adjectives of quantity ಅಂತ ಹೇಳ್ತೇವೆ. adjectives of number. adjective of number shows number or order. ಅಲ್ಲಿರುವಂತಹ ಸಂಖ್ಯೆ ಆಗಿರ್ಬೋದು ಅಥವಾ ಅದರ ಒಂದು ಕ್ರಮ ಆಗಿರ್ಬೋದು, ಹಂತ ಆಗಿರ್ಬೋದು, ಅವುಗಳನ್ನ ಹೇಳುವಂಥದ್ದು ಆಗಿರುತ್ತೆ. ಇಲ್ಲಿ ನಾವು ಕಾರ್ಡಿನಲ್ ನಂಬರ್ಸ್ ಅನ್ನ ನೋಡ್ತೇವೆ. 1 2 3 4 5 ಹೀಗೆ ಕಾರ್ಡಿನಲ್ ನಂಬರ್ಸ್ ಇರುತ್ತಲ್ವಾ. ಸೊ ಅದಕ್ಕೆ ನಾವು adjective of number ಅಂತ ಹೇಳ್ತೇವೆ. ಒಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. 3 students arrived. 3 students, ಇಲ್ಲಿ 3 ಅನ್ನೋದು ಏನ್ ಮಾಡುತ್ತೆ, ನೌನ್ ಕುರಿತಾಗಿ ಹೇಳ್ತಾ ಇದೆ, ಬಟ್ ನಂಬರ್ ಅನ್ನ ಹೇಳ್ತಾ ಇದೆ. ಅಂಡ್ ಸೆಕೆಂಡ್ ಒನ್ ಈಸ್ ಆರ್ಡಿನಲ್ ನಂಬರ್ಸ್. ಫಸ್ಟ್, ಸೆಕೆಂಡ್, ಥರ್ಡ್, ಲಾಸ್ಟ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಅಂತ ಬಳಸ್ತೀವಲ್ವಾ, ಅದು ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ adjective ಆಫ್ ನಂಬರ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಪ್ರೈಸ್, ಓಕೆ, ಫಸ್ಟ್ ಏನ್ ಮಾಡ್ತಾ ಇದೆ, ಅದು ಪ್ರೈಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ, ನಂಬರ್ ಅನ್ನ ಹೇಳ್ತಾ ಇದೆ. ಓಕೆ, ಇನ್ನು ಇಂಡೆಫಿನಿಟ್. ಇಂಡೆಫಿನಿಟ್ ಅಂದ್ರೆ ಅನಿರ್ದಿಷ್ಟ. ಮೆನಿ ಅಂದ್ರೆ ಅನೇಕ, ಫ್ಯೂ ಅಂದ್ರೆ ಕೆಲವು, ಸೆವೆರಲ್ ಅಂದ್ರೆ ಸಾಕಷ್ಟು, ಆಲ್ ಅಂದ್ರೆ ಎಲ್ಲ. ಇವುಗಳು ಕೂಡ ಏನ್ ಮಾಡ್ತವೆ ಅಂತ ಹೇಳಿದ್ರೆ ನಂಬರ್ ಅನ್ನ ಹೇಳ್ತವೆ, ಆದ್ರೆ ಸ್ಪೆಸಿಫಿಕ್ ಆಗಿ ಅಲ್ಲ, ಪರ್ಟಿಕ್ಯುಲರ್ ಆಗಿ ಅಲ್ಲ. ಈಗ ನೋಡಿ, ಸೆವೆರಲ್ ಪೀಪಲ್ ಅಂದ್ರೆ ಕೆಲವು ಜನ, ಸೆವೆರಲ್ ಪೀಪಲ್ ಅಟೆಂಡೆಡ್, ಇದು ಸಂಖ್ಯೆಯನ್ನ ಹೇಳುತ್ತೆ, ಆದ್ರೆ ಸಂಖ್ಯೆ ನಿರ್ದಿಷ್ಟವಾಗಿಲ್ಲ. ಸೊ ಇಂಥವುಗಳಿಗೆ adjectives ಆಫ್ ನಂಬರ್ ಅಂತ ನಾವು ಹೇಳ್ತೇವೆ. ಇನ್ನು ಡೆಮಾನ್ಸ್ಟ್ರೇಟಿವ್ adjectives. ಡೆಮಾನ್ಸ್ಟ್ರೇಟಿವ್ adjectives ಅಂತ ಹೇಳಿದ್ರೆ ನಾವು ಆಲ್ರೆಡಿ ಪ್ರೊನೌನ್ಸ್ ಅಲ್ಲಿ ಕಲ್ತಿದ್ದೇವೆ. ಯಾವುದು ಅಂತ ಹೇಳಿದ್ರೆ ದಿಸ್, ದ್ಯಾಟ್, ದೀಸ್, ದೋಸ್. ಈ ಹತ್ತಿರದಲ್ಲಿದ್ದು ಸಿಂಗ್ಯುಲರ್ ಆಗಿದ್ರೆ ದಿಸ್ ಬಳಸ್ತೇವೆ, ಓಕೆ, ದೂರ ಇದ್ರೆ ದ್ಯಾಟ್ ಬಳಸ್ತೇವೆ. ಹತ್ತಿರದಲ್ಲಿದ್ದು ಬಹುವಚನ ಆಗಿದ್ರೆ, ಪ್ಲೂರಲ್ ಆಗಿದ್ರೆ ದೀಸ್ ಬಳಸ್ತೇವೆ, ದೂರ ಇದ್ರೆ ದೋಸ್ ಬಳಸ್ತೇವೆ. ಇವುಗಳು ನಿರ್ದಿಷ್ಟವಾಗಿರ್ತಕ್ಕಂತಹ ವ್ಯಕ್ತಿ, ಪ್ರಾಣಿ, ವಸ್ತು ಮತ್ತು ಸ್ಥಳಗಳ ಬಗ್ಗೆ ಹೇಳ್ತವೆ. ಉದಾಹರಣೆಯಲ್ಲಿ ನೋಡೋಣ ನೋಡಿ. ದಿಸ್ ಬುಕ್, ದಿಸ್ ಬುಕ್, ಓಕೆ, ಈ ಪುಸ್ತಕ, ಈ ಪುಸ್ತಕ ಸ್ಪೆಸಿಫಿಕ್ ಆಗಿ ಅಲ್ವಾ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಈಸ್ ಇಂಟ್ರೆಸ್ಟಿಂಗ್. ಓಕೆ, ದಟ್ ಗರ್ಲ್, ಆ ಹುಡುಗಿ, ಈಸ್ ವೆರಿ ಬ್ಯೂಟಿಫುಲ್. ಓಕೆ, ಸೊ ಹಿಯರ್ ದಟ್ ಅನ್ನೋದು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದೆ, ಈಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳಿ. ಆಮೇಲೆ ನೋಡಿ, ಮೂರನೇ ಎಕ್ಸಾಂಪಲ್ ಅಲ್ಲಿ ದೀಸ್ ಫ್ಲವರ್ಸ್, ಇಲ್ಲಿ ದೀಸ್ ಬಳಸಿದ್ದೇವೆ, ಯಾಕೆ ಅಂದ್ರೆ ಫ್ಲವರ್ಸ್ ಅನ್ನೋದು ಪ್ಲೂರಲ್ ಇದೆ. ಸೊ ಹೀಗೆ ಸ್ಪೆಸಿಫಿಕ್ ಆಗಿರುವಂತಹ ವ್ಯಕ್ತಿ, ಪ್ರಾಣಿ, ವಸ್ತು ಮತ್ತು ಸ್ಥಳಗಳನ್ನ ಕುರಿತಾಗಿ ವರ್ಣಿಸಲಿಕ್ಕೆ ಬಳಸುವಂತಹ ಪದಕ್ಕೆ ಡೆಮಾನ್ಸ್ಟ್ರೇಟಿವ್ adjectives ಅಂತ ಹೇಳಲಾಗುತ್ತೆ. ಪಾಸೆಸಿವ್ adjectives. ಪಾಸೆಸಿವ್ adjectives ಅಂತ ಹೇಳಿದ್ರೆ ಶೋಸ್ ಓನರ್ಶಿಪ್, ಯಾರ ಒಂದು ಮಾಲೀಕತ್ವದಲ್ಲಿ ಇದಾವೆ, ಹಿಡಿತದಲ್ಲಿ ಇದಾವೆ, ಯಾರ ಸ್ವಾಧೀನದಲ್ಲಿ ಇದಾವೆ, ಪೊಸಿಷನ್ ಅಲ್ಲಿ ಇದಾವೆ ಅನ್ನೋದನ್ನ ಹೇಳ್ತವೆ. ಅವುಗಳು ಯಾವ್ದಂತ ಹೇಳಿದ್ರೆ ಮೈ, ಯುವರ್, ಹೀಸ್, ಹರ್, ಅವರ್, ದೇರ್, ಹರ್. ಓಕೆ, ಸೊ ಇವುಗಳನ್ನ ಪಾಸೆಸಿವ್ ಪ್ರೊನೌನ್ಸ್ ಅಂತ ನಾವು ಹೇಳ್ತೇವೆ. ಮೈ ಬ್ಯಾಗ್ ನೋಡಿ, ಮೈ ಬ್ಯಾಗ್. ಓಕೆ, ಸೊ ಮೈ ಬ್ಯಾಗ್ ಅಂದಾಗ ಈ ಬ್ಯಾಗು ನನಗೆ ಸೇರಿದ್ದಾಗಿದೆ ಅಲ್ವಾ, ಹಾಗಾಗಿ ಪಾಸೆಸಿವ್ adjectives ಅಂತ ಹೇಳ್ತೇವೆ. ಶಿ ಈಸ್ ಅವರ್ ಮದರ್, ಅವರ್ ಮದರ್, ಸೊ ತಾಯಿ ನಮ್ಮವಳಾಗಿದ್ದಾಳೆ, ಓಕೆ, ನಮ್ಮ ತಾಯಿ ಆಗಿದ್ದಾಳೆ. ಹರ್ ಹಸ್ಬೆಂಡ್, ಹರ್ ಹಸ್ಬೆಂಡ್, ಸೊ ಇಲ್ಲಿ ಗಂಡ ಅವಳಿಗೆ ಸೇರಿದವನಾಗಿದ್ದಾನೆ, ಅಂದ್ರೆ ಅವಳ ಗಂಡ. ಸೊ ಹೀಗೆ ಯಾರಿಗೆ ಸೇರಿದ್ದಾರೆ, ಯಾರ ಅಸ್ತಿತ್ವದಲ್ಲಿದ್ದಾರೆ, ಸಾರಿ ಯಾರ ಸ್ವಾಧೀನದಲ್ಲಿದ್ದಾರೆ ಅಂತ ಹೇಳುವಂತಹ adjectiveಗೆ ಪಾಸೆಸಿವ್ adjectives ಅಂತ ಹೇಳ್ತಾರೆ. ಇಂಟ್ರಾಗೇಟಿವ್ adjectives ಅಂತ ಹೇಳಿದ್ರೆ ಸೊ ಯೂಸ್ಡ್ ವಿತ್ ನೌನ್ಸ್ ಟು ಆಸ್ಕ್ ಕ್ವೆಶ್ಚನ್ಸ್, ಪ್ರಶ್ನೆಯನ್ನ ಕೇಳಲಿಕ್ಕೆ ಬಳಸುವಂತಹ adjectiveಗಳು ಆಗಿರ್ತವೆ. ಆದ್ರೆ ಇವುಗಳು ನೌನ್ಗಳ
ಪದಗಳ ಜೊತೆ ಬಳಕೆಯಾಗಿರ್ತವೆ. ಯಾವ್ದ್ಯಾವುದು ಅಂತ ನೋಡೋಣ. ವಿಚ್, ವಾಟ್, ಹೂಸ್ ಈ ಪದಗಳು ಏನಾಗ್ತವೆ, ನೌನ್ನ ಜೊತೆ ಬಳಕೆ ಆಗ್ತವೆ. ಹೇಗೆ? ಲೆಟ್ ಅಸ್ ಹ್ಯಾವ್ ಎಕ್ಸಾಂಪಲ್ಸ್. ವಾಟ್ ಕಲರ್ ಡೂ ಯು ಲೈಕ್ ಆರ್ ವಾಟ್ ಕಲರ್ ಡೂ ಯು ಪ್ರಿಫರ್. ಇಲ್ಲಿ ನೋಡಿ, ವಾಟ್ ಕಲರ್. ಓಕೆ, ಅದನ್ನೇ ನಾವು ರೆಡ್ ಕಲರ್ ಅಂತ ಹೇಳ್ತಾ ಇದ್ವಿ. ಸೊ ಆ ರೆಡ್ ಅನ್ನ ಪ್ರಶ್ನೆ ಮಾಡೋದಕ್ಕಾಗಿ ವಾಟ್ ಬಂದಿದೆ. ಹಾಗಾಗಿ ಇದು ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್. ದೆನ್ ನೆಕ್ಸ್ಟ್, ಹೂಸ್ ಹ್ಯಾಂಡ್ ರೈಟಿಂಗ್. ಯಾರ ಹ್ಯಾಂಡ್ ರೈಟಿಂಗ್? ಈಗ ಮೈ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಅಲ್ವಾ. ಸೊ ಅದನ್ನ ಕೇಳೋದಕ್ಕೆ ಬಂದಿದೆ, ಪ್ರಶ್ನೆ ಮಾಡೋದಕ್ಕೆ ಬಂದಿದೆ, ನೌನ್ನ ಜೊತೆ ಬಳಕೆಯಾಗಿದೆ. ಹಾಗೆ ವಿಚ್ ಪೋಯೆಟ್, ಯಾವ ಕವಿ, ಡು ಯು ಲೈಕ್ ದ ಮೋಸ್ಟ್, ಯಾವ ಕವಿಯನ್ನು ನೀನು ಹೆಚ್ಚು ಇಷ್ಟಪಡ್ತೀಯಾ. ಸೊ ಹೀಗೆ ಒಂದು ನೌನ್ನ ಜೊತೆ ಬಳಕೆಯಾಗಿ ಪ್ರಶ್ನೆ ಮಾಡಲಿಕ್ಕೆ ಬರುವಂತಹ ಅಡ್ಜೆಕ್ಟಿವ್ಗೆ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಹೇಳಲಾಗುತ್ತೆ. ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ದೇ ರೆಫರ್ ಟು ಇಂಡಿವಿಜುವಲ್ ಮೆಂಬರ್ಸ್ ಆಫ್ ಎ ಗ್ರೂಪ್. ಒಂದು ಗುಂಪಿನಲ್ಲಿರುವ ವ್ಯಕ್ತಿಗಳನ್ನ, ಪ್ರಾಣಿಗಳನ್ನ, ವಸ್ತುಗಳನ್ನ, ಸ್ಥಳಗಳನ್ನ ಅಂದ್ರೆ ಪ್ರತ್ಯೇಕವಾಗಿ ಹೇಳುವಂತಹ ಪದಗಳು ಆಗಿರ್ತವೆ. ಯಾವ್ದು ಹೇಳಿ? ಈಚ್, ಎವ್ರಿ, ಐದರ್, ನೈದರ್, ಈದರ್, ನೀದರ್ ಅಂತ ಕೂಡ ಹೇಳ್ತಾರೆ. ಇವುಗಳು ನೋಡೋಣ. ಈಚ್ ಸ್ಟೂಡೆಂಟ್, ಈಚ್ ಸ್ಟೂಡೆಂಟ್ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ. ಈಚ್ ಸ್ಟೂಡೆಂಟ್, ಪ್ರತಿಯೊಬ್ಬ ವಿದ್ಯಾರ್ಥಿ ರಿಸೀವ್ಡ್ ಅ ಸರ್ಟಿಫಿಕೇಟ್ ಅಲ್ವಾ. ಸೊ ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರತ್ಯೇಕವಾಗಿ ಒಂದು ನೌನನ್ನ ಕುರಿತಾಗಿ ಹೇಳಲಿಕ್ಕೆ ಬಳಸುವಂತ ಅಡ್ಜೆಕ್ಟಿವ್ಗೆ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಎವ್ರಿ ಕ್ವೆಶ್ಚನ್ ವಾಸ್ ಆನ್ಸರ್ಡ್, ಪ್ರತಿ ಪ್ರಶ್ನೆಯನ್ನು ಕೂಡ ಉತ್ತರಿಸಲಾಯಿತು. ನೀದರ್ ಕಂಟ್ರಿ, ನೀದರ್ ಕಂಟ್ರಿ, ನೀದರ್ ಕಂಟ್ರಿ. ಸೊ ಹಿಯರ್ ನೀದರ್ ಕಂಟ್ರಿ ಎಕ್ಸೆಪ್ಟೆಡ್ ಟ್ರೀಟಿ ಅಂತ ಹೇಳಿದ್ರೆ ಯಾವ ದೇಶವೂ ಕೂಡ ಆ ಒಂದು ಒಪ್ಪಂದವನ್ನ ಸ್ವೀಕಾರ ಮಾಡಲಿಲ್ಲ ಅಂತ ಆಗುತ್ತೆ. ಓಕೆ, ಸೊ ಹೀಗೆ ಒಂದು ಗ್ರೂಪ್ನ ಇಂಡಿವಿಜುವಲ್ ಮೆಂಬರ್ ಅನ್ನ ಹೇಳೋದಕ್ಕೆ ಬಳಸುವಂತದ್ದು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಆಗಿದೆ. ಪ್ರಾಪರ್ ಅಡ್ಜೆಕ್ಟಿವ್ಸ್, ಪ್ರಾಪರ್ ಅಡ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ನಾವು ನೌನ್ಸ್ ಅಲ್ಲಿ ಪ್ರಾಪರ್ ನೌನ್ ಅಂತ ಕಲ್ತಿದ್ದೇವೆ. ಫಾರ್ಮ್ಡ್ ಫ್ರಮ್ ಪ್ರಾಪರ್ ನೌನ್ಸ್ ಅಂಡ್ ಡಿಸ್ಕ್ರೈಬ್ ಒರಿಜಿನ್ ಆರ್ ನ್ಯಾಷನಾಲಿಟಿ. ಅಂದ್ರೆ ಒಂದು ಪ್ರಾಪರ್ ನೌನ್ ಅನ್ನ ನಾವು ಅಡ್ಜೆಕ್ಟಿವ್ ಆಗಿ ಬಳಸ್ತೇವೆ. ಹೇಗೆ ನೋಡೋಣ. ಇಂಡಿಯನ್ ಅಲ್ವಾ, ಇಂಡಿಯಾ ಅನ್ನೋದು ಪ್ರಾಪರ್ ನೌನ್, ಅದನ್ನ ಇಂಡಿಯನ್ ಅಂತ ಹೇಳಿಬಿಟ್ಟು ನಾವು ಅಡ್ಜೆಕ್ಟಿವ್ ಆಗಿ ಬಳಸ್ತೇವೆ. ಇಂಡಿಯನ್ ಕಲ್ಚರ್, ಇಂಡಿಯನ್ ಟ್ರೆಡಿಷನ್, ಇಂಡಿಯನ್ ಡ್ರೆಸ್, ಅಮೇರಿಕನ್ ಸಿಗಾರೆಟ್, ಅಮೇರಿಕನ್ ಸೂಪ್, ಚೈನೀಸ್ ಸೂಪ್, ಚೈನೀಸ್ ಫುಡ್, ವಿಕ್ಟೋರಿಯನ್ ಪೆರೇಡ್. ಸೊ ಹೀಗೆ ಬಳಸುವಂತಹ ಪದಗಳಿಗೆ ಪ್ರಾಪರ್ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡೋಣ. ಶಿ ಎಂಜಾಯ್ಸ್ ಇಂಡಿಯನ್ ಕ್ಯೂಸಿನ್ ಅಂತ ಹೇಳಿ. ಓಕೆ, ಸೊ ಹೀಗೆ ಇಲ್ಲಿ ಒಂದು ಅಡ್ಜೆಕ್ಟಿವ್ ಏನ್ ಮಾಡ್ತಾ ಇದೆ, ಒಂದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ದೇ ಹೇಟ್ ಅಮೇರಿಕನ್ ಕಲ್ಚರ್. ನೋಡಿ, ಅಮೇರಿಕಾದ ಸಂಸ್ಕೃತಿ ಅಲ್ವಾ. ಸೊ ಅಮೇರಿಕನ್ ಅನ್ನೋ ಪದ ಏನ್ ಮಾಡ್ತಾ ಇದೆ, ಅದು ಮುಂದೆ ಇರುವ ನೌನ್ ಕುರಿತಾಗಿ ಹೇಳ್ತಾ ಇದೆ. ಇದು ಒಂದು ಪ್ರಾಪರ್ ನೌನ್, ಅದನ್ನ ಅಡ್ಜೆಕ್ಟಿವ್ ಆಗಿ ಬಳಸಿದ್ದಾರೆ, ಅದಕ್ಕಾಗಿ ಪ್ರಾಪರ್ ಅಡ್ಜೆಕ್ಟಿವ್ಸ್ ಅಂತ ಹೇಳಲಾಗುತ್ತೆ. ರಮ್ಯಾ ಲರ್ನ್ಸ್ ಇಂಗ್ಲಿಷ್ ಗ್ರಾಮರ್. ಓಕೆ, ಇಂಗ್ಲಿಷ್ ಇಸ್ ಅ ಪ್ರಾಪರ್ ನೌನ್. ಓಕೆ, ದ ನೇಮ್ ಆಫ್ ಎ ಲ್ಯಾಂಗ್ವೇಜ್. ಸೊ ಹಾಗಾಗಿ ಅದು ಇಲ್ಲಿ ಅಡ್ಜೆಕ್ಟಿವ್ ಆಗಿ ಫಂಕ್ಷನ್ ಮಾಡ್ತಾ ಇದೆ, ಅದಕ್ಕೆ ಪ್ರಾಪರ್ ಅಡ್ಜೆಕ್ಟಿವ್ಸ್ ಅಂತ ಹೇಳಲಾಗುತ್ತೆ. ಇನ್ನು ಎಂಪಸೈಸಿಂಗ್ ಅಡ್ಜೆಕ್ಟಿವ್ಸ್ ಯೂಸ್ ಟು ಎಂಪಸೈಸ್ ಅಂದ್ರೆ ಒತ್ತು ಕೊಟ್ಟು ಹೇಳೋದಕ್ಕೆ ಬಳಸುವಂತಹ ಪದಗಳು ಯಾವುದು? ಅದು ಓನ್ ಮತ್ತೆ ವೇರಿ. ಎಕ್ಸಾಂಪಲ್ಸ್ ನೋಡೋಣ. ಐ ಸಾ ಇಟ್ ವಿತ್ ಮೈ ಓನ್ ಐಸ್. ಓನ್ ಐಸ್, ನನ್ನ ಸ್ವಂತ ಕಣ್ಣಿಂದಾನೇ ನೋಡಿದ್ದೇನೆ ಅಂತ ಹೇಳುವಂಥದ್ದು. ಇಲ್ಲಿ ಒತ್ತಿ ಹೇಳ್ತಾ ಇದ್ದೇವೆ, ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೇವೆ. ದಟ್ ವಾಸ್ ದ ವೆರಿ ಬುಕ್. ಅದೇ ಪುಸ್ತಕ ಐ ವಾಸ್ ಲುಕಿಂಗ್ ಫಾರ್, ನಾನು ನೋಡ್ತಾ ಇದ್ದದ್ದು, ಹುಡುಕಾಡ್ತಾ ಇದ್ದದ್ದು ಅಂತ. ಸೊ ಈ ರೀತಿಯಾಗಿ ಸ್ಟ್ರೆಸ್ ಕೊಟ್ಟು ಹೇಳಲಿಕ್ಕೆ ಬಳಸುವಂತಹ ಅಡ್ಜೆಕ್ಟಿವ್ಗೆ ಎಂಪಸೈಸಿಂಗ್ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತಾರೆ. ಎಕ್ಸ್ಕ್ಲಾಮೇಟರಿ ಅಡ್ಜೆಕ್ಟಿವ್. ದ ವರ್ಡ್ ವಾಟ್ ಇಲ್ಲಿ ಒಂದೇ ಒಂದು ಶಬ್ದ ಇದೆ ನೋಡಿ, ವಾಟ್ ಅನ್ನುವ ಶಬ್ದ ಇದೆ. ಸೊ ಈಸ್ ನೋನ್ ಆಸ್ ಅನ್ ಎಕ್ಸ್ಕ್ಲಾಮೇಟರಿ ಅಡ್ಜೆಕ್ಟಿವ್.
ಇದು ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಎಡ್ಜೆಕ್ಟಿವ್ ಆಗಿ ಇದು ಫಂಕ್ಷನ್ ಮಾಡುತ್ತೆ. ಹೇಗೆ? ಲೆಟ್ಸ್ ಹ್ಯಾವ್ ಇಲ್ಲಿ ವಾಟ್ ಮಾತ್ರ ಇರುವಂಥದ್ದು. ವಾಟ್ ಎ ಬ್ಯೂಟಿ, ವಾಟ್ ಎ ಬ್ಯೂಟಿ, ಓಕೆ, ವಾಟ್ ಎನ್ ಇನ್ಸಲ್ಟ್, ವಾಟ್ ಎನ್ ಇನ್ಸಲ್ಟ್, ವಾಟ್ ಎ ಟ್ರಾಜಿಡಿ. ಸೊ ಹೀಗೆ ಈ ಎಕ್ಸ್ಕ್ಲಾಮೇಟರಿ ಎಡ್ಜೆಕ್ಟಿವ್ ಆಗಿ ಏನಾಗುತ್ತೆ ವಾಟ್ ಬಳಕೆ ಆಗುತ್ತೆ, ಭಾವಸೂಚಕವಾಗಿ ಇಲ್ಲಿ ವಾಟ್ ಬಳಕೆ ಆಗುತ್ತೆ. ಸೊ ಏನು ಟೈಪ್ಸ್ ಆಫ್ ಎಡ್ಜೆಕ್ಟಿವ್ಸ್ ಅನ್ನು ನಾವು ನೋಡಿದ್ದೇವೆ, ಅವುಗಳ ಒಂದು ಸಮರಿಯನ್ನು ನಾವು ಈ ಟೇಬಲ್ ಅಲ್ಲಿ ಕಾಣಬಹುದು. ಟೈಪ್, ಎಕ್ಸಾಂಪಲ್ಸ್ ಅಂಡ್ ಎಕ್ಸಾಂಪಲ್ ಸೆಂಟೆನ್ಸಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ದಯವಿಟ್ಟು ಏನಾದರೂ ನಿಮ್ಮ ಸಲಹೆಗಳು ಸೂಚನೆಗಳಿದ್ದಲು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಒಂದು ಒಳ್ಳೆಯ ಸಲಹೆಗಾಗಿ ನಾವು ಎದುರು ನೋಡ್ತಾ ಇರ್ತೇವೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.